ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ. ಸೊ ಈ ವ್ಲಾಗ್ ಬಂದು ಷಷ್ಠಿ ದಿವಸದ ಅಂತಂದರೆ ಭಾನುವಾರದ ವ್ಲಾಗ್ ಆಗಿರುತ್ತೆ. ಸೊ ತುಂಬ ದಿನದ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ಮಾಡಿಟ್ಟಿರೋದನ್ನು ಹಾಕ್ಲಿಕ್ಕಾಗ್ತಾಯಿಲ್ಲ ಅಷ್ಟೇ. ಸೊ ಅಂದರೆ ಈಸಿಯಾಗಿ ನೋಡೋದಕ್ಕೇನೋ ಆಗುತ್ತೆ, ಬಟ್ 1 ಅವರ್ 1.5 ಅವರ್ ವೀಡಿಯೋನ 16-17 ಮಿನಿಟ್ಸ್ 18 ಮಿನಿಟ್ಸ್ಗೆ ತರಬೇಕು ಅಂದರೆ ಯಾವ ರೀತಿ ಇರುತ್ತೆ ಅನ್ನೋದು ಸೊ ಎಡಿಟ್ ಮಾಡೋರಿಗೆ ಗೊತ್ತು ಅಷ್ಟೇ. ಅಂತಂದರೆ ಸ್ವಲ್ಪ ರಿಸ್ಕಿ ಅಂತಲೇ ಅನಿಸುತ್ತೆ ಈ ಎಡಿಟ್ ಮಾಡಬೇಕಂದ್ರೆ. ಅದಕ್ಕೋಸ್ಕರ ಇತ್ತೀಚೆಗೆ ಈ ನಡುವೆ ಬೇರೆ ಸರಿಯಾಗಿ ಡೈಲಿ ಬೇರೆ ಆಗ್ತಿಲ್ವಲ್ಲ, ಸ್ವಲ್ಪ ಅದ್ರ ಬಗ್ಗೆ ಮತ್ತೆ ಎಡಿಟ್ ಮಾಡಬೇಕಾ ಅಂದರೆ ಎಡಿಟ್ ಮಾಡಿ ಹಾಕಬೇಕು ಅಂದರೆ ಎಡಿಟ್ ಮಾಡಬೇಕಾ, ಇನ್ನು ಸ್ವಲ್ಪ ಹೊತ್ತು ಮಾಡೋಣ ಆಮೇಲೆ ಮಾಡೋಣ ಅಂತಂದ್ಬಿಟ್ಟು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಆದ್ದರಿಂದ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾನೇ ಇದ್ದೀನಿ, ಬಟ್ ಅಪ್ಲೋಡ್ ಮಾಡೋದಕ್ಕಂತೂ ಆಗಲಿಲ್ಲ. ಸೊ ಏನೇ ಆಗಲಿ ಅಪ್ಲೋಡ್ ಮಾಡಬೇಕು ಅಂತಂದ್ಬಿಟ್ಟು ಇವತ್ತು ಕೂತ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಹಾಗೆಯೇ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಅಲ್ಲಿಂದ ತೊಗೊಂಬಂದಿರ್ತೀವಲ್ಲ ಒಂದು ಕಾಯಿ ಹೂವು ಎಲ್ಲ ತೊಗೊಂಬಂದಿದ್ದೆ. ಅದನ್ನೆಲ್ಲ ಪೂಜೆ ದೇವ್ರ ಮನೇಲಿಟ್ಟು, ಅಂದರೆ ಆವಾಗಿನ ಕೆಲಸ ಅವಾಗ ಮಾಡಿದ್ರೇ, ಇಲ್ಲಾಂದರೆ ಹಿಂಗಾಗ್ಬಿಡುತ್ತೆ ಅಂತಂದರೆ ಅಲ್ಲಿಂದ ತೊಗೊಂಬಂದಿರ್ತೀನಲ್ಲ ತಟ್ಟೆ ಆಗಾಗೆ ದೇವ್ರ ಮನೇಲಿ ಇಟ್ಟಿದ್ದೀನಿ ಅಂದರೆ ಮತ್ತೆ ಮರ್ತೋಗ್ಬಿಡ್ತೀನಿ. ಮರ್ತೋಗೋದು ಅಂದರೆ ಮಾಡ್ಕೊಳ್ಳೋಣ ಬಿಡು ಅನ್ನೋ ಥರನೇ ಆಗಿಬಿಡುತ್ತೆ. ಸೊ ಆದ್ದರಿಂದ ತೊಗೊಂಬಂದಿದ್ದ ಕಾಯೆಲ್ಲ ಅಲ್ಲೇ ಇಟ್ಟು ತಟ್ಟೆಯಲ್ಲಿ ಇನ್ನೇನು ಇರೋದಿಲ್ವಲ್ಲ ಅದನ್ನು ತೊಳೆಯೋದಕ್ಕೆ ಹಾಕ್ಬೋದು ಅಂತಂದ್ಬಿಟ್ಟು ಹಾಗೆಯೇ ಎಲ್ಲ ಎತ್ತಿಟ್ಕೊಂಡು ಅದನ್ನು ಸಹ ತೊಳಿಲಿಕ್ಕೆ ಅಂತಂದ್ಬಿಟ್ಟು ಎತ್ತಿಟ್ಟೆ. ಈ ರೀತಿ ಪೂಜೆ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ. ಹೂವು ಸ್ವಲ್ಪ ಸಾಲ್ಟೇಜ್ ಇತ್ತು, ಬಟ್ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡೆ. ಇತ್ತೀಚೆಗೆ ಸ್ವಲ್ಪ ಹೂವುಗಳ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. 1/2 ಕಿಲೋ ಏನೋ ತೊಗೊಂಬಂದಿದ್ರು. ಸೊ ಅದರಲ್ಲೇ ಅಡ್ಜಸ್ಟ್ ಮಾಡಿ ಹಾಕ್ಕೊಂಡೆ. ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬೆಳಗ್ಗೆನೇ, ಬಟ್ ಅವಳು ಎದ್ದಿದ್ಲು 5 ಗಂಟೆಗೆ ಎದ್ದು ನಾನು ಪೂಜೆ ರೂಮಲ್ಲೆಲ್ಲ ಕ್ಲೀನ್ ಮಾಡ್ಕೊಡ್ತಾ ಇರಬೇಕಾದ್ರೆ ಬಂದು ಹತ್ಕೊಂಡು ತೊಡೆ ಮೇಲೆ ಮಲ್ಕೊಂಡು ಇದ್ಲ. ಅಂದರೆ ಅವಳಿಗೆ ಪಕ್ಕದಲ್ಲಿ ನಾನು ಇದ್ರೇ, ಇಲ್ಲ ಅಂದರೆ ನಾನು ಯಾವಾಗ ಎದ್ದು ಬರ್ತೀನೋ ಆಗಲೇ ಅವಳಿಗೆ ಎಚ್ಚರಿಕೆ ಆಗಿಬಿಡುತ್ತೆ. ಸೊ ಚೆನ್ನಾಗಿ ರೂಢಿ ಮಾಡ್ಕೊಂಬಿಟ್ಟಿದ್ದಾಳೆ. ನಾನು ಸ್ವಲ್ಪ ಬೇಗ ಎದ್ದಿದ್ದೀನಿ ಅಂದರೆ ಕೈ ಹಾಕ್ಕೊತಾಳಲ್ಲ ಮೇಲೆ, ಹಾಕ್ಲಿಕ್ಕೆ ಯಾರೂ ಇಲ್ಲ ಅಂತಂದರೆ ಆಗಲೇ ಎಚ್ಚರಿಕೆ ಆಗಿ ಎದ್ದೋಳ್ಬಿಡ್ತಾಳೆ ಅವಳು. ಅದರಿಂದ ಬೆಳಗ್ಗೆ ಎದ್ದು ನಾನು ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿಕೊಡ್ತಾ ಇರಬೇಕಾದ್ರೆ ಬಂದು ತೊಡೆ ಮೇಲೇ ಮಲ್ಕೊಂಡು ಎದ್ದೊಳ್ತಾಳೆ. ಹಾಗೆ ಅವಳನ್ನೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಹೇಳಲಿಲ್ಲ, ಮಲ್ಕೊಂಡ್ಬಿಟ್ಲು ಆಗ್ಲೇ. ಹಂಗೆ ಕರ್ಕೊಂಡೋಗಿ ಮಂಚದ ಮೇಲೆ ಹಾಕಿ ನಾನು ಸಹ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡು ಬಂದೆ. ಬೇಗನೆ ಪೂಜೆ ಮಾಡ್ಕೊಂಡು ಬಂದ್ವಿ ಇವತ್ತು. ಅಂದರೆ ಬೆಳಗ್ಗೆ ಬೇಗ ಅಂದರೆ ಎದ್ದಿದ್ನಲ್ಲ, ಮಂಜು ಸಹ ಇನ್ನೂ ಆಗಾಗೆ ಇತ್ತು, ಇನ್ನೂ ಅದು ಕ್ಲಿಯರೇ ಆಗಿರಲಿಲ್ಲ, ಕ್ಲೌಡೆಲ್ಲ ಹಾಗೇ ಇತ್ತು. ಸೊ ನಾನು ಸಹ ಎಲ್ಲ ಕೆಲಸ ಮುಗಿಸ್ಕೊಂಡು ನೆನ್ನೆನೇ ಮುಗಿಸ್ಕೊಂಡಿದ್ನಲ್ಲ, ಜಸ್ಟ್ ಅಡುಗೆ ಮಾಡೋ ಕೆಲಸ ಒಂದಷ್ಟೇ ಇತ್ತು. ಸೊ ಹಾಗಾಗಿ ಬೇಳೆ ಅಂದರೆ ಅವರೇ ಬೇಳೆ ಇಟ್ಕಿದ್ದ ಬೇಳೆ ಎಲ್ಲ ಹಾಗೆ ಇಟ್ಟಿದ್ದೆ. ಅದು ಸಾಂಬಾರು ಮಾಡಿ ದೋಸೆ ಮತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನಿಂಗಲ್ಲಿದ್ದೆ. ಸೊ ಹಾಗೆ ನೋಡ್ತಾ ಇದ್ದೀನಿ, ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟಿದ್ನಲ್ಲ, ಅದು ಅಷ್ಟು ನನಗೆ ಅಷ್ಟು ಮಾಡಲ್ಲ. ಸ್ವಲ್ಪ ಎತ್ತಿಟ್ಕೊಬಿಡೋಣ, ಒಂದು 2 ಡೇಸ್ ಆದಮೇಲೆ ಬೇಕಾದರೆ ಮಾಡ್ಕೊಳ್ಳೋಣ ಮತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಏನಿರುತ್ತಲ್ಲ ಕಟ್ ಮಾಡ್ಕೊಳ್ಳೋಂಥದ್ದು ಅದೆಲ್ಲ ತೊಗೊಂಡೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿದ್ದೀನಿ ಹಿಂದಿನ ವ್ಲಾಗಲ್ಲ. ಸೊ ಅದೇ ರೀತಿಯೇ ಎದ್ದ ತಕ್ಷಣ ಕೆಲಸ ಒಂದು, ಮತ್ತು ಇನ್ನೊಂದು ಇಷ್ಟೊತ್ತಿಗೆ ಮಾಡಿದ್ರೂ ಯಾರೂ ತಿನ್ನೋದಿಲ್ವಲ್ಲ ಅಂದ್ಬಿಟ್ಟು ನಿಧಾನವಾಗಿ TV ನೋಡ್ಕೊಳ್ತಾ ನಾನು ಒಂದೊಂದೇ ಎಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಅಂದರೆ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಸೊ ಕೂತ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸೊ 5 ನಿಮಿಷಕ್ಕೆ ಹಿಂಗೆ ಡ್ರೆಸ್ ಚೇಂಜ್. ಅಂದರೆ ಈ ಸ್ಯಾರಿ ಎಲ್ಲ ನನಗೆ ಹಾಕ್ಕೊಂಡು ಅಷ್ಟು ಅಭ್ಯಾಸ ಇಲ್ಲ, ಅದರಲ್ಲಿ ಅಷ್ಟು ಮೇಂಟೈನ್ ಅಂದರೆ ಓಡಾಡಲಿಕ್ಕೇ ಬರೋಲ್ಲ ಸ್ಯಾರಿ ಹಾಕ್ಕೊಂಡ್ರೆ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಹಾಗೆಯೇ ಒಂದೊಂದೇ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ನೋಡಿಬಿಟ್ಟು ರೋಸ್ ಫುಲ್ಲು ಗಲಾಟೆ ಮಾಡ್ತಾ ಇದ್ದಾಳೆ, ನನಗೆ ಹಾಕ್ಲಿ ಅಂತಂದ್ಬಿಟ್ಟು. ಅಂದರೆ ಅದನ್ನು ನಾನು ಮಾಲೆ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಸೊ ಆ ಟೈಮಲ್ಲಿ ಊರಿಗೆ ಕಳಿಸ್ಬಿಟ್ಟಿದ್ದೆ ಅದನ್ನು. ಯಾಕಂದರೆ ಮೊಟ್ಟೆ ಇಲ್ಲದಿದ್ದು ಊಟ ಮಾಡಲ್ಲ.
ಮೊಟ್ಟೆ ತಿನ್ನಲೇಬೇಕು, ಅದು ಇನ್ನು ನಾನು ಮಾಲೆ ಹಾಕಿದ್ದೀನಿ, ಮೊಟ್ಟೆ ಮಾಡಲ್ಲ ಮನೇಲಿ, ಮಾಡೋದು ಬೇಡ ಅಂತಂದ್ಬಿಟ್ಟು ಊರಿಗೆ ಕಳಿಸಿದೆ. ಸೊ ನಮ್ಮ ಮೇಲೇನೋ ಅದನ್ನು ಅಂದರೆ ಇದಿಟ್ಕೊಂಡು ಊಟನೇ ಸರಿಯಾಗಿ ತಿಂತಾ ಇರಲಿಲ್ಲ, ಊಟ ಬಿಟ್ಬಿಟ್ಟಿತ್ತು. ಅಷ್ಟೊಂದು ಸರಿಯಾಗಿ ತಿಂತಾ ಇರಲಿಲ್ಲ, ಸ್ವಲ್ಪ ವೀಕೇ ಆಗೋಗ್ಬಿಟ್ಟಿತ್ತು ಪಾಪ. ಸೊ ಇಲ್ಲಿಗೆ ಬಂದು 2 ಡೇಸ್ಗೆಲ್ಲ ಪಿಕಪ್ ಆಗಿಬಿಡ್ತು. ಅಂದರೆ ಒಂದೇ ಕಡೆ ಇದ್ದಿದ್ದು ಅಡ್ಜಸ್ಟ್ ಆಗಿರುತ್ತಲ್ಲ, ಸೊ ಇನ್ನೊಂದು ಕಡೆ ತಗೊಂಡೋಗಿ ಕೊಟ್ಟರೆ ಪಾಪ ಅದು ಅಡ್ಜಸ್ಟ್ ಆಗಲಿಲ್ಲ. ಅಡ್ಜಸ್ಟ್ ಆಗುತ್ತೆ ಅಂದರೆ ನಮ್ಗಳನ್ನೆಲ್ಲ ಬಿಟ್ಟು ಅದು ಅಡ್ಜಸ್ಟ್ ಆಗಿರಲಿಲ್ಲ. ಯಾವಾಗಾದರೂ ಊರಿಗೆ ಹೋದರೆ 1 ದಿನ 2 ದಿನ ಹೋಗ್ತೀವಲ್ಲ ನಾವು, ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ ಇರುತ್ತೆ. ನಾನು ಅದೇ ಒಂದು ಧೈರ್ಯದ ಮೇಲೆ ಕಳಿಸ್ಕೊಟ್ಟೆ. ಬಟ್ ಪಾಪ ಅದು ಇರಲಿಲ್ಲಂತೆ, ಸರಿಯಾಗಿ ಊಟ ಮಾಡಿದೆ, ಮೊಟ್ಟೆ ಎಲ್ಲ ಇಟ್ಟರು ತಿನ್ನಲಿಲ್ಲಂತೆ. ಅದಕ್ಕೋಸ್ಕರ ನಾನ್ ವೆಜ್ ಸಹ ತೊಗೊಂಬಂದು ಹಾಕಿದ್ರೂ ಅಷ್ಟು ಸರಿಯಾಗಿ ತಿನ್ನಲಿಲ್ವಂತೆ. ಸರಿ ಅಂದ್ಬಿಟ್ಟು ನಾನು ಬೇಗನೆ ಅಂದರೆ ಮಾಲೆ ಹಾಕ್ಕೊಂಡು ಮನೆಗೆ ಬಂದಿದ್ದ ದಿವಸನೇ ಕರ್ಸ್ಕೊಂಬಿಟ್ಟೆ ಪಾಪ ಅಂತಂದ್ಬಿಟ್ಟು. ಸೊ ನಾನು ಸಹ ಪ್ರಸಾದ ಎಲ್ಲ ಕೊಟ್ಟಮೇಲೆ ಮತ್ತೆ 2 ದಿವಸಕ್ಕೆಲ್ಲ ಅದು ಸರಿ ಹೋಯಿತು. ನಮ್ಮ ಹತ್ರನೇ ಇರುತ್ತಲ್ಲ, ಅಂದರೆ ಇಲ್ಲಿನ ವಾತಾವರಣಕ್ಕೆ ಇದ್ದಿದ್ದು ಅಲ್ಲಿ ಹೆಂಗೋ ಏನೋ ಅಂದ್ಬಿಟ್ಟು ಇಲ್ಲಿಗೆ ಕರ್ಸ್ಕೊಂಡ್ಮೇಲೆ ಸರಿ ಹೋಯಿತು. ಸೊ ಅದು ಬಗಳ್ತಾ ಇದ್ದಿದ್ದು ನೋಡಿ ಟೊಮೊಟೊನ ಅದಕ್ಕೂ ಸಹ ಹಾಕ್ಕೊಂಡು ಸೈಲೆಂಟ್ ಮಾಡಿಸ್ಕೊಂಡು ಈ ಕಡೆ ಅಡುಗೆ ಮನೆಗೆ ಬಂದೆ. ಅಂದರೆ ಇಡ್ಲಿ ನನಗೆ ಈ ಥರ ಬೇಳೆ ಸಾಂಬಾರು ಆ ಥರ ಏನಾದರೂ ಮಾಡಿದ್ರೆ ಇಡ್ಲಿ ದೋಸೆ ಜೊತೆ ಇಷ್ಟ ನನಗೆ, ಅಪ್ಪಂಗೆ ಆ ಥರ ಎಲ್ಲ ಇಷ್ಟ. ಬಟ್ ಇವರೆಲ್ಲ ಏನು ಅಂತಂದರೆ ಇವ್ರಿಗೆ ಆ ಥರ ಸಾಂಬಾರು ಮಾಡಿದ್ರೆ ಮುದ್ದೆ ಮೇಯ್ನ್, ಇವ್ರಿಗೆ ಮುದ್ದೆ ಇಷ್ಟ, ನಮಗೆ ಈ ಥರ ಇಡ್ಲಿ ದೋಸೆ ಇಷ್ಟ. ಬಟ್ ಏನು ಮಾಡೋದು, ಅವ್ರಿಗೆ ಇಷ್ಟ ಆಗಿದ್ದು ಅವ್ರಿಗೆ ಮಾಡಿಕೊಡೋಣ, ನಮ್ಗೆ ಇಷ್ಟ ಆಗಿದ್ದು ನಾವು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅವ್ರಿಗೂ ಸಹ ಸ್ವಲ್ಪ ರೈಸ್ ಇತ್ತು, ಸ್ವಲ್ಪ ರೈಸ್ ಇತ್ತು. ರೈಸ್ ಹಾಕಿ 2 ಮುದ್ದೆ ಮಾಡಿಕೊಡ್ತಾಯಿದ್ದೀನಿ ತಾತಾಗೆ ಮತ್ತು ನಮ್ಮ ಮನೆಯವ್ರಿಗೆ. ನಮ್ಗಳಿಗೆ 1 ಟ್ರಿಪ್ ಅಷ್ಟು ಮಾತ್ರ ನಾನು ಇಡ್ಲಿಗೆ ಹಾಕ್ಕೊಂಡೆ. ನನಗೆ ಅಮ್ಮಗೆ ಇಡ್ಲಿ ತಿನ್ಕೊಂಡ್ವಿ. ಸೊ ಅವ್ರಿಗೆ ಮುದ್ದೆ ಮಾಡಿಕೊಡ್ತಾಯಿದ್ದೀವಿ. ಸೊ ಏನೂ ಮಾಡೋದಕ್ಕಾಗಲ್ಲ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಅಂತ ಅಂದಮೇಲೆ ಇನ್ನು ನಮ್ಗೆ ಇಷ್ಟ ಆಗಿದ್ದು ನಾವು ಮಾಡಿಕೊಂಡ್ರೆ ಇನ್ನು ಅವರು ಸರಿಯಾಗಿ ತಿನ್ನೋದಿಲ್ಲ. ಅದರಲ್ಲೂ ನಮ್ಮ ಮನೆಯವ್ರಿಗೆ ದೋಸೆ ಇಡ್ಲಿ ಅಂದ್ರೇ ಅಷ್ಟೇ. ಇನ್ನು ಸುಮ್ಮನೆ ಯಾಕೆ, ಷಷ್ಠಿ ಬೇರೆ ಇವತ್ತೆಲ್ಲ, ಹಬ್ಬದ ಥರ ನಮ್ಮ ಕಡೆ ಅಂದರೆ ಮಾಡೋರಿಗೆ ಹಬ್ಬದ ಥರ ಇರುತ್ತೆ. ಸೊ ಎಲ್ಲ ಕಡೆನೂ ಬೇಳೆ ಸಾಂಬಾರು, ರೈಸು, ಮುದ್ದೆ, ಆಲ್ಮೋಸ್ಟ್ ಅಲ್ಲಿ ಹೇಳ್ಬೇಕು ಅಂದರೆ ದೋಸೆನೇ ಜಾಸ್ತಿ ಮಾಡ್ಕೊಳ್ಳೋದು ಈ ಥರ ಷಷ್ಠಿಗಳಿಗೆಲ್ಲನೂ. ನಾನು ಕೇಳಿದ ಪಟ್ಟಿಗೆ ದೋಸೆ ಜಾಸ್ತಿ ಮಾಡ್ಕೊಳ್ಳೋದು. ಸೊ ಅದೇ ರೀತಿಯೇ ನಾನು ಮಾಡಿಕೊಂಡೆ. ಈ ಕಡೆ ಸಾಂಬಾರಿಗೂ ಸಹ ಎಲ್ಲ ಕಲಸಿಡ್ತಾಯಿದ್ದೀನಿ. ಅಂದರೆ ಒಗ್ಗರಣೆ ಹಾಕ್ಕೊಂಡು ಒಂಥರ ಡಿಫ್ರೆಂಟಾಗೇ ಮಾಡ್ತಾಯಿದ್ದೀನಿ ಈ ಸಲ. ಸಾಂಬಾರು ಚೆನ್ನಾಗಿ ಬಂದಿತ್ತು. ಮುಂಚೆ ಎಲ್ಲ ಯಾವ ಥರ ಕುಕ್ಕರಲ್ಲಿ ಏನು ಮಾಡ್ತಾಯಿರಲಿಲ್ಲ, ಪಾತ್ರೆಯಲ್ಲೇ ಮಾಡ್ತಾಯಿದ್ದೆ. ಬಟ್ ಈಗ ಒಂದು ವಿಸಿಲ್ ಕೂಗ್ತಾ ಇದೆ ಅನ್ನೋ ಥರನೇ ಆಫ್ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ವಿಸಿಲ್ ಅಂದರೆ ಕುಕ್ಕರ್ನಲ್ಲೇ ಮಾಡ್ಕೊತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು ಕುಕ್ಕರ್ನಲ್ಲಿ ಮಾಡಿಕೊಂಡ್ರು. ಅಂದರೆ ಒಂಥರ ಡಿಫ್ರೆಂಟಲ್ಲಿ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಚೆನ್ನಾಗಿತ್ತು. ಸೊ ಅದಾದಮೇಲೆ ಈ ಕಡೆ ಮುದ್ದೆಗೂ ಸಹ ಚೆನ್ನಾಗಿ ತಿರುಗಿಸ್ಕೊಂಡು, ಆ ಕಡೆ ಸಾಂಬಾರು, ಈ ಕಡೆ ಮುದ್ದೆ, ಈ ಕಡೆ ಏನು ಇಡ್ಲಿಗೆ 3 ಕಡೆನೂ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ. ಬೇಗ ಆಗುತ್ತೆ ಅಂತಂದರೆ 2 ಸ್ಟವ್ ಇದ್ದಿದ್ರೆ ಇದು ಯಾವುದಾದ್ರೂ ಒಂದು ಆಗಬೇಕಾಗಿತ್ತು, ಇದಾದಮೇಲೆ ಅದು ಮಾಡ್ಕೊಳ್ಳೋಣ ಅಂತ ಅನ್ನೋ ಥರ ಇತ್ತಲ್ಲ. ಈಗ ಆಗಿಲ್ಲ, 3 ರೈಸು, ಮುದ್ದೆ, ಸಾಂಬಾರು. ಅಕಸ್ಮಾತ್ ಇಡ್ಲಿ ಮಾಡಲಿಲ್ಲ ಅಂದರೆ ಆ ಥರ ಇಟ್ಕೊಂಡ್ರೆ ಬೇಗನೆ ಆಗೋಗ್ಬಿಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಂದ್ರ ಮೇಲೆ ಒಂದೇ ಇಟ್ಕೊಂಡು ನನ್ನ ಅನುಕೂಲಕ್ಕೆ ತಕ್ಕಂಗೆ ಇಟ್ಕೊಂಡು ಮಾಡಿಕೊಂಡೆ. ಸೊ ಅದಾದಮೇಲೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇಡ್ಲಿನೂ ಸಹ ಆಗಿತ್ತು, ಮುದ್ದೆನೂ ಮಾಡಿಕೊಂಡು, ಸಾಂಬಾರು ಮಾತ್ರ ಇನ್ನೊಂದು ಚೂರು ಆಗಬೇಕಾಗಿತ್ತು. ವಿಸಿಲ್ ಬರೋ ಥರ ಇನ್ನೂ ಬಂದಿರಲಿಲ್ಲ. ಬರೋ ಥರ ಇದ್ದರೆ ಆಫ್ ಮಾಡೋಣ ಬಿಡು ಅಂತಂದ್ಬಿಟ್ಟು ಅಷ್ಟರಲ್ಲಿ ಸ್ವಲ್ಪ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಒಳಗಡೆ ಚಳಿ ಜಾಸ್ತಿ ಇತ್ತು, ಆ ಒಂದು ಕಾರಣಕ್ಕೋಸ್ಕರ ಈಚೆ ಬಿಸಿಲು ಬಂದಿತ್ತಲ್ಲ, ಆ ಬಿಸಿಲಲ್ಲಿ ಕುತ್ಕೊಳ್ಳೋದು ಯಾಕೆ, ಸುಮ್ಮನೆ ಟೈಮ್ ಯಾಕೆ ವೇಸ್ಟು ಅಂತಂದ್ಬಿಟ್ಟು ಹಾಗೆ ಅಕ್ಕಿ ಒಂಚೂರು ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಬಿಸಿಲು ಕಾಯಂಗೂ ಆಗುತ್ತೆ, ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋ ಥರನೂ ಆಗುತ್ತೆ ಅಂದ್ಬಿಟ್ಟು ಹಾಗೆಯೇ ಇಲ್ಲಿ ಅಕ್ಕಿ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ, ಅಂದರೆ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಬಟ್ ಬಿಸಿಲಲ್ಲಿ ಕುತ್ಕೊಂಡು ವಿಪರೀತ ಬಿಸಿಲಾಗೋಯ್ತು. ಆಮೇಲೆ ಆಗಲಿಲ್ಲ, ವಿಪರೀತ ಬಿಸಿಲು ಥರ ಅನ್ನಿಸ್ತಾ ಇದೆ, ಏನು ಮಾಡೋದು ಅಂತಂದ್ಬಿಟ್ಟು ಆಮೇಲೆ ಸ್ವಲ್ಪ ಅಕ್ಕಿ ಈ ಕಡೆ ಕುತ್ಕೊಂಡು ಕ್ಲೀನ್ ಮಾಡ್ಕೊಂಡು ಆಮೇಲೆ ಡೈರೆಕ್ಷನ್ ಚೇಂಜ್ ಮಾಡಿದೆ. ಈ ಕಡೆ ಸ್ವಲ್ಪ ನೆರಳಿದೆಯಲ್ಲ ಆ ಕಡೆ ತಿರ್ಕೊಂಡು ಕುತ್ಕೊಂಡು ಅಕ್ಕಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ವಿಸಿಲು ಸಹ ಬಂತು. ವಿಸಿಲು ಸಹ ಆಫ್ ಮಾಡಿಕೊಂಡು ವಿಸಿಲ್ ಎತ್ಕೊಬಿಟ್ಟೆ ಹಾಗೇನೆ, ಇಲ್ಲಾಂದರೆ ಬೇಳೆ ಫುಲ್ಲು ನುಣ್ಣಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ವಿಸಿಲ್ ಸಹ ಹಾಗೆ ತೆಗೆದುಬಿಟ್ಟೆ. ಈ ಕಡೆ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ ಈ ಥರ ಕೇರ್ತಾರಲ್ಲ, ಅದಷ್ಟು ನನಗೆ ಕೇರೋದಕ್ಕೆ ಬರಲ್ಲ.
ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ ಡಸ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಚೆನ್ನಾಗಿ ಹಿಂಗೆ ಕೇರ್ಕೋಬೇಕು. ಬಟ್ ನಾನು ಕೇರೋದಕ್ಕೆಲ್ಲ ಬರದೇ ಇರೋ ಒಂದು ಕಾರಣಕ್ಕೋಸ್ಕರ 2 ಮರ ತೊಗೊಬಿಡ್ತೀನಿ. 2 ಮರ ತೊಗೊಂಡು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆ ಈ ಥರ ಅಂದರೆ ಏನು ಹೇಳ್ತಾರೆ ಈ ಥರ ಮಾಡಿಕೊಂಡ್ರೆ ಡಸ್ಟೆಲ್ಲ ಹೋಗುತ್ತೆ. ಒಂದು ಸ್ವಲ್ಪ ಮಟ್ಟಿಗೆ ಹೋಗುತ್ತೆ. ಇನ್ನು ಸ್ವಲ್ಪ ಈ ಥರ ನನಗೆ ಬಂದಂಗೆ ಈ ಥರ ಕೇರ್ಕೊಂಡು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಾಕ್ಕೊತೀನಿ. ಇನ್ನೇನು ಮಾಡೋದು ಅಂದರೆ ಅಜ್ಜಿಯಂದಿರು ಎಲ್ಲ ಅವ್ರುಗಳಿಗೆ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ಕೇರೋದಕ್ಕೆ. ಬಟ್ ನಮ್ಮ ಮನೇಲಿ ಯಾರೂ ಇಲ್ಲದೆ ಇರೋ ಕಾರಣ ಬಂದಂಗೆ ಕ್ಲೀನ್ ಮಾಡ್ಕೋಬೇಕಲ್ಲ, ಅದೇ ರೀತಿ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ಒಂದು ಸ್ವಲ್ಪ ಬೇವಿನ ಸೊಪ್ಪು, ಒಂದು 4 ರೆಕ್ಕೆ ಬೇವಿನ ಸೊಪ್ಪು ತರಿಸ್ಕೊಂಡಿದ್ದೆ. ಸೊ ಏನಕ್ಕೆ ಬೇವಿನ ಸೊಪ್ಪು ಅಂತಂದರೆ ಹೋಮ್ ಮೇಡ್ ಸೋಪ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ತರಿಸ್ಕೊಂಡೆ. ಅದಕ್ಕೋಸ್ಕರ ಬಿಡಿಸಿ ಫುಲ್ಲು ಡಸ್ಟ್ ಇತ್ತು, ಬಿಡಿಸಿ ನೀರಲ್ಲಿ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ಸೈಡ್ಗೆ. ಅಂದರೆ ಒಂದು ಸ್ವಲ್ಪ ಸೋಪ್ಗಳೆಲ್ಲ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮು. ನಾನೇ ಒಂಥರ ಕಾನ್ಸೆಪ್ಟಲ್ಲಿ ಸೋಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ಅದು ಯಾಕೆ ಏನು ಹೇಳ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಸಾಂಬಾರಿಗೆ ಅಂತ ಕರ್ಬೇವಿನ ಸೊಪ್ಪು ಸಹ ಖಾಲಿ ಆಗಿತ್ತು ಮನೆಯಲ್ಲಿ, ತೊಗೊಂಬಂದಿದ್ರಲ್ಲ ಅದನ್ನು ಸಹ ಬಿಡಿಸಿ ಎತ್ತಿಟ್ಕೋತಾ ಇದ್ದೀನಿ. ಅಂದರೆ ಈ ಥರ ಕೆಲಸ ಸ್ವಲ್ಪ ಕಡಿಮೆ ಇರೋ ಟೈಮಲ್ಲಿ ಈ ಥರ ಏನಾದರೂ ಬಿಡಿಸ್ಕೊಳ್ಳೋ ಅಂಥ ಕೆಲಸ ಇದ್ದರೆ ಅದು ಮಾಡ್ಕೊಬಿಡ್ತೀನಿ. ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತಂದರೆ, ಅಂದರೆ ನಾನು ಇತ್ತೀಚೆಗೆ ಏನಾಗ್ಬಿಟ್ಟಿದ್ದೀನಿ ಅಂದರೆ ತುಂಬ ಸೋಂಬೇರಿ ಥರ ಆಗ್ಬಿಟ್ಟಿದ್ದೀನಿ. ಅಂದರೆ ಕೆಲಸ ಮಾಡೋದಕ್ಕೆ ಅಂತ ಹಿಡಿದ್ರೆ ಮಾಡ್ಕೊಂಡು ಹೋಗ್ತಾ ಇರೋದು, ಇಲ್ಲ ಅಂತಂದರೆ ಫೋನ್ ನೋಡ್ಕೊಂಡು ಇದ್ದೋಗ್ಬಿಡೋದು, ಆ ಥರ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಹೆಂಗೋ ಮಾಡ್ತಾ ಇದ್ನಲ್ಲ, ಬೆಳಗ್ಗೆ ಬೇಗ ಎದ್ದಿರೋ ಎಫೆಕ್ಟ್ ಇವೆಲ್ಲನೂ. ಬೆಳಗ್ಗೆ ಬೇಗ ಎದ್ದಿದ್ನಲ್ಲ, ಆದ್ದರಿಂದ ಒಂದೊಂದೇ ಕೆಲಸ ಮುಗಿಸ್ಕೊಬಿಡೋಣ ಅಂತ ಎಲ್ಲ ಒಂದು ಮುಗಿಸ್ಕೊತಾ ಇದ್ದೀನಿ. ಇನ್ನು ಅಂದರೆ ಬೇರೆ ಟೈಮು ಏನಾದರೂ ಇತ್ತು ಅಂದರೆ ಸ್ವಲ್ಪ ಲೇಟ್ ಆಯಿತು ಎದ್ದೇಳೋದು ಅಂತಂದರೆ ಮಾಡ್ಕೊಳ್ಳೋಣ ಬಿಡು ಅಂದ್ಕೊಂಡು ನೆಗ್ಲೆಕ್ಟ್ ಮಾಡೋದು ಜಾಸ್ತಿ. ಅದಕ್ಕೋಸ್ಕರ ಬೇಗ ಇದ್ದಿದ್ದ ಕಾರಣದಿಂದ ಎಲ್ಲ ಕೆಲಸನೂ ಒಂದೊಂದೇ ಫ್ರೀ ಇರಬೇಕಾದ್ರೆ ಒಂದೊಂದೇ ಮುಗಿಸ್ಕೊತಾ ಇದ್ದೀನಿ. ಸೊ ಈ ಕಡೆ ಅಡುಗೆನೂ ಸಹ ಅಂದರೆ ರೆಡಿ ಆಗಿತ್ತು, ಅದು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಾನು ಹೇಳಿದ್ನಲ್ಲ ಹೋಮ್ ಮೇಡ್ ಸೋಪ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು, ಅದಕ್ಕೋಸ್ಕರ ಸೋಪ್ ಬೇಸ್ ತರಿಸಿದ್ದೆ. ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ತುಂಬ ದಿವಸ ಆಗಿತ್ತು ತರಿಸ್ಕೊಂಡು. ಬಟ್ ನನಗೆ ಏನು ಇದು ಹಳ್ಳಿ ಕಡೆ ಇದ್ರೂ ನಾವು ಬೇವಿನ ಸೊಪ್ಪು ಸಿಗಲಿಲ್ಲ. ಅಂದರೆ ಹೇಳಿದ್ದಿದ್ರೆ ತೊಗೊಂಬರೋರೇನೋ, ನಾನು ಹೇಳೋ ಟೈಮಲ್ಲಿ ನಮ್ಮ ಮನೆಯವ್ರು ಮರ್ತೋಗೋದು, ನಮ್ಮ ಮನೆಯವ್ರು ತರೋ ಟೈಮಲ್ಲಿ ನಾನು ಹೇಳ್ದೇ ಇರೋದು, ಇದೇ ಥರ ಆಗೋಗ್ಬಿಟ್ಟಿತ್ತು. ಸುಮಾರು 1 ತಿಂಗಳ ಮೇಲೆ ಆಯಿತು ನಾನು ಸೋಪ್ ಬೇಸ್ ತರಿಸಿ ಮನೆಗೆ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವತ್ತು ಸೋಪ್ ಅದು ಏನದು ಬೇವಿನ ಸೊಪ್ಪು ತೊಗೊಂಬಾ ಅಂಥೇಳಿ ಹೇಳಿದ್ದಕ್ಕೆ ತೊಗೊಂಬಂದಿದ್ರು. ಒಂದು 4 ರೆಕ್ಕೆ ಬಿಡಿಸ್ಕೊಂಡು ಅದನ್ನು ಸಹ ಕ್ಲೀನ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಫುಲ್ಲು ಫೈನಾಗಿ ಅಂದರೆ ಫೈನ್ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡೆ. ಸೊ ಈ ಕಡೆ ಸೋಪ್ ಕಟ್ ಮಾಡಬೇಕು ಅಂದರೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಕಟ್ ಮಾಡಲಿಕ್ಕೆ ಅಷ್ಟು ಚೆನ್ನಾಗಿತ್ತು. ಎರಡೂ ಅಂದರೆ 2 ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ. ಬಟ್ 2 ಬೇಡ, ಅಂದರೆ ನಾನು ಮೋಲ್ಡನ್ನು ಸಹ ನಾನು ಆನ್ಲೈನಲ್ಲೇ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಅದನ್ನು ಸಹ ಅದರಲ್ಲಿ ಸಾಲದಿಲ್ವಲ್ಲ, ಒನ್ ಟೈಮ್ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಏನು ಅಂತ. ನೆಕ್ಸ್ಟ್ ಟೈಮ್ ಬೇಕಾದರೆ ಅದು ಇನ್ನೊಂದು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಂದ್ಕೊಂಡೆ. ಸೊ ಪರವಾಗಿಲ್ಲ, ರಿಸಲ್ಟ್ ಏನು ಎತ್ತ ಅನ್ನೋದು ನೋಡಬೇಕು. ಬಟ್ ಇದು ನಾನು ಫಸ್ಟ್ ಟೈಮ್ ಮಾಡ್ಕೊಂಡಿರೋದ್ರಿಂದ ನೋಡಬೇಕೇನಾಗುತ್ತೆ ಎತ್ತ ಅನ್ನೋದನ್ನು. ಅಂದರೆ ಎಫೆಕ್ಟ್ಸ್ ಏನೂ ಆಗೋದಿಲ್ಲ, ಎಫೆಕ್ಟ್ ಆ ಥರ ಏನೂ ಆಗೋಲ್ಲ. ಯಾಕೆ ಅಂತಂದರೆ ಎಲ್ಲ ಹೋಮ್ ಮೇಡನ್ನೇ ಅಲ್ವಾ. ಅಂದರೆ ಹೋಮ್ ಮೇಡ್ ಅಂದರೆ ಕಸ್ತೂರಿ ಅರಿಶಿನ ಆಗಿರ್ಬೋದು, ಮತ್ತು ಬೇವಿನ ಸೊಪ್ಪು, ಈ ಥರ ಎಲ್ಲ ಇವೆಲ್ಲ ಹೋಮ್ ಮೇಡೇ ಅಲ್ಲ, ಏನೂ ಎಫೆಕ್ಟ್ಸ್ ಆಗೋದಿಲ್ಲ ಅಂತಲೂ ಒಂದು ಧೈರ್ಯ ಇದೆ. ಬಟ್ ಎಫೆಕ್ಟ್ ಸಹ ಏನೂ ಆಗಿಲ್ಲ, ನಾನು ಯೂಸ್ ಮಾಡ್ತಾಯಿದ್ದೀನಿ ಈಗ. ಎಫೆಕ್ಟ್ ಸಹ ಏನೂ ಆಗಲಿಲ್ಲ. ಅಂದರೆ ನೋಡಬೇಕು, ಅಂದರೆ ಈ ಪಿಂಪಲ್ಸ್ ಏನಾದರೂ ಆಯಿತು ಅಂದರೆ ನನಗೆ ಅದೆಲ್ಲ ಅಂದರೆ ಅದು ಎಲ್ಲ ಗಿಲ್ಲಾಕೋದು ಜಾಸ್ತಿ, ಗಿಲ್ಲಾಕಿ ಮುಖದಲ್ಲೆಲ್ಲ ಮಾರ್ಕ್ಸ್ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಬಾಣಂತಿಗಳಲ್ಲೆಲ್ಲ ಬೇವಿನ ಸೊಪ್ಪು ಮತ್ತು ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡಿ ಉಜ್ಜೋದ್ರಿಂದ ಕಲೆಗಳು ಹೊರ್ಟೋಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ನಮ್ಮಮ್ಮ ನನಗೆ ಮಾಡಿದರು. ಸೊ ಆ ಒಂದು ಇದರಿಂದ ಮಾಡ್ಕೊಳ್ಳೋಣ ಡೈಲಿ ಬೆಳಗ್ಗೆ ಸಾಯಂಕಾಲ ಹೆಂಗೂ ಯಾವಾಗಿದ್ರೂ ಅಂದರೆ ಬೆಳಗ್ಗೆ ಸಾಯಂಕಾಲ ಮುಖ ತೊಳ್ಕೊತೀವಲ್ಲ, ಬೇರೆ ಸೋಪ್ ಯೂಸ್ ಮಾಡೋ ಬದಲು ಇದೇ ಯೂಸ್ ಮಾಡಿ ನೋಡೋಣ ರಿಸಲ್ಟ್ ಹೆಂಗಿರುತ್ತೋ ಅಂತಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನೋಡಬೇಕು, 1 ಮಂತೆಲ್ಲ ಒಂದು ಸ್ವಲ್ಪ ಯೂಸ್ ಮಾಡಿದ್ದಾದಮೇಲೆ ನೋಡೋಣ ರಿಸಲ್ಟು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸ್ಮೆಲ್ಲು ಇದು ನೊರೆ ಎಲ್ಲ ಬರುತ್ತಾ ಅಂತ ಅನ್ನೋದೊಂದು ಡೌಟ್ ಇತ್ತು. ಸೊ ಅದನ್ನು ಸಹ ಕೈಯಲ್ಲಿ ಹಾಕ್ಕೊಂಡು ನೋಡ್ತಾಯಿದ್ದೀನಿ, ನೊರೆ ಎಲ್ಲ ಚೆನ್ನಾಗೇ ಬಂದಿದೆ. ಬಟ್ ಸ್ಮೆಲ್ ಮಾತ್ರ ಯಾವುದೇ ಥರ ಸ್ಮೆಲ್ ಇರೋದಿಲ್ಲ. ನಾನು ಇಲ್ಲಿ ಕಸ್ತೂರಿ ಅರಿಶಿನ ಹಾಕಿದ್ನಲ್ಲ, ಆ ಕಸ್ತೂರಿ ಅರಿಶಿನದ ಸ್ಮೆಲ್ಲೇ ಇತ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ಥರ ಸ್ಮೆಲ್ ಇರಲಿಲ್ಲ.
ನೋಡಬೇಕು ಕಲೆಗಳೇನಾದರೂ ಹೋಗುತ್ತಾ ಹೆಂಗೆ ಹೋಗುತ್ತಾ ಹೋಗಲ್ವಾ ಅನ್ನೋದು ಒಂದು ಸ್ವಲ್ಪ ದಿನ ಯೂಸ್ ಮಾಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದಾದಮೇಲೆ ಇಲ್ಲಿ ಮಾಡಲಿಕ್ಕೆ ಅಂತಂದ್ಬಿಟ್ಟು ಅದೆರಡೇ ಅಲ್ಲ, ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸು ಸಹ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ. ಅದೇನೇನು ಹಾಕ್ಕೊಂಡಿದ್ದೀನಿ ಅಂದರೆ ಚೆನ್ನಾಗಿ ರಿಸಲ್ಟ್ ಬಂತು ಅಂತಂದರೆ ನೆಕ್ಸ್ಟು ಹೇಳ್ತೀನಿ ಯಾವ ಥರ ಏನು ಪ್ರೊಸೀಜರ್ ಎಲ್ಲನೂ. ನೆಕ್ಸ್ಟು ಅದಾದಮೇಲೆ ಇಲ್ಲಿ ಮಾಡಲಿಕ್ಕೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಹಳೆ ಪಾತ್ರೆನೇ ಇಟ್ಕೊಂಡಿದ್ದೀನಿ. ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೋ ಏನೋ ಗೊತ್ತಿಲ್ಲ ನನಗೆ. ಸುಮ್ಮನೆ ಚೆನ್ನಾಗಿರೋ ಪಾತ್ರೆ ಎಲ್ಲ ಬೇಡ ಅಂದ್ಬಿಟ್ಟು ಒಂದು ಸ್ವಲ್ಪ ಹಳೆ ಪಾತ್ರೆನೇ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ಟಾರ್ಟಿಂಗು ಹೈ ಫ್ಲೇಮ್ ಇಟ್ಬಿಟ್ಟಿದ್ನಲ್ಲ, ಒಂದು ಸ್ವಲ್ಪ ಸಿಯೋ ಥರ ಇತ್ತು, ಸೀದೋಗ್ಬಿಡುತ್ತೇನೋ ಅಂತ ಅಂದ್ಕೊಂಡೆ. ಬಟ್ ಏನೂ ಆಗಲಿಲ್ಲ. ಇಲ್ಲಿ ನಮ್ಮ ಮನೆಯವ್ರು ಬಂದು ಏನೇನು ಮಾಡ್ತೀಯೋ ಏನೋ ನೀನು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಏನೇನು ಮಾಡಬೇಕು ಅಂದ್ಕೊಂಡಿದ್ದೆ ಏನೋ ಅಂದ್ಕೊಂಡು ಅವರು ಕೈ ತಿರುಗಿಸ್ಕೊಂಡು ಊಟ ಮಾಡಲಿಕ್ಕೆ ಅಂತಂದ್ಬಿಟ್ಟು ತೋಟದ ಕಡೆ ಹೋಗಿದ್ರು. ಅವರು ಹೋಗಿ ಬಂದು ಟಿಫನ್ಗೆ ಅಂತಂದ್ಬಿಟ್ಟು ಟಿಫನೇನು ಡೈರೆಕ್ಟ್ ಮುದ್ದೆ ಸಾಂಬಾರೇ ಮಾಡಿದ್ನಲ್ಲ, ಊಟ ಮಾಡಲಿಕ್ಕೆ ಅಂತಂದ್ಬಿಟ್ಟು ಬಂದರು. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಮೆಲ್ಟ್ ಆಗೋವರೆಗೂ ಇರಬೇಕಷ್ಟೇ. ಅಂದರೆ ಸೋಪ್ ಬೇಸು ಅದು ಮೆಲ್ಟ್ ಆಗೋವರೆಗೂ ಬೇಗನೆ ಮೆಲ್ಟ್ ಆಗಿಬಿಡುತ್ತೆ. ಅದನ್ನು ತುಂಬ ಹೊತ್ತು ಕಾಯಿಸ್ಕೋಬೇಕು ಅನ್ನೋದು ಆ ಥರ ಎಲ್ಲ ಏನೂ ಇಲ್ಲ, ಬೇಗನೆ ಮೆಲ್ಟ್ ಆಗಿಬಿಡುತ್ತೆ. ಚೆನ್ನಾಗಿ ಬಂತು, ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೂ. ಬಟ್ ರಿಸಲ್ಟ್ ಏನಾಗುತ್ತೋ ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮ್ ಮಾಡ್ಕೊಂಡಿರೋದ್ರಿಂದ ಏನಾಗುತ್ತೋ ಅನ್ನೋದು ನನಗೂ ಗೊತ್ತಿಲ್ಲ. ನೋಡೋಣ, ಕಾಯಿದು ನೋಡೋಣ. ನಾನು ಸ್ಮೆಲ್ ನೋಡ್ತಾ ಇದ್ದೀನಿ ಯಾವ ಥರ ಬರುತ್ತಾ ಏನೋ ಸೋಪ್ ಸ್ಮೆಲ್ಲು ಅಂತಂದ್ಬಿಟ್ಟು ನೋಡ್ತಾ ಇದ್ದೀನಿ. ಬಟ್ ನಾವು ಅದು ಯಾವುದೇ ಥರ ಸ್ಮೆಲ್ ಅಂತ ಏನೂ ಬರಲಿಲ್ಲ. ಅಂದರೆ ನಾವು ಲಿಕ್ವಿಡ್ ಕಸ್ತೂರಿ ಅರಶಿನ ಹಾಕಿದ್ವಲ್ಲ, ಸೊ ಅದು ಸ್ಮೆಲ್ ಅಂತೂ ಬರ್ತಾಯಿತ್ತು. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಥರ ಸ್ಮೆಲ್ ಬರ್ತಾ ಇರಲಿಲ್ಲ. ಸೊ ಅದಾದಮೇಲೆ ಮೋಲ್ಡು ತರಿಸಿದ್ದೆ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಸಹ ಒಂದು ತಟ್ಟೆಗಿಟ್ಟು, ಅಂದರೆ ನಾನು ಸ್ವಲ್ಪ ಕಡಿಮೆ ಪ್ರೈಸಿಂದ ತರಿಸ್ಕೊಂಡಿದ್ದೆ. ಯಾವಾಗೂ ಮಾಡೋ ಅಂಥದ್ದೇನಿಲ್ವಲ್ಲ, 1 ಟೈಮ್ 2 ಟೈಮ್ಸ್ಗೆಲ್ಲ ಚೆನ್ನಾಗಿರೋದೆಲ್ಲ ಏನಕ್ಕೆ, ಮತ್ತು ಇದು ಅಷ್ಟೊಂದು ಮತ್ತೆ ಇನ್ನೇಂದಕ್ಕೂ ಇದು ಯೂಸ್ ಆಗೋಲ್ಲ ಅಂತಂದ್ಬಿಟ್ಟು ಕಡಿಮೆ ರೇಟಿಂದ ತರಿಸ್ಕೊಂಡಿದ್ದೆ. ಸೊ ಕ್ವಾಲಿಟಿ ಸ್ವಲ್ಪ ಹಂಗೂ ಹಿಂಗೂ ಅನ್ನೋ ಥರ ಬಂದಿತ್ತು. ಸೊ ಕಾಸಿಗೆ ತಕ್ಕ ಹಾಗೆ ಕಜ್ಜಾಯ ಅಂತ ಹೇಳ್ತಾರಲ್ಲ, ಸೊ ಅದೇ ರೀತಿಯೇ. ಅಷ್ಟೊಂದು ಬಜೆಟ್ ಕಡಿಮೆನೇ, ಕ್ವಾಲಿಟಿನ ಕೊಡಬೇಕು ಅಂದರೆ ಇನ್ನು ಯಾವ ಥರ ಬರುತ್ತೆ. ಕ್ವಾಲಿಟಿ ಕಡಿಮೆ ಇರೋದ್ರಿಂದ ಹಿಂಗೆ ಮತ್ತು ಹಿಂಗೆ ತೆಗೆಯೋದಕ್ಕೆ, ಅಂದರೆ ಹಿಂಗೆ ಎತ್ತೋದಕ್ಕೆ ಹೋದರೆ ಇನ್ನು ಫುಲ್ಲು ಡೊಂಕ ಪಂಕ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ತಟ್ಟೆಯಲ್ಲೇ ಇಟ್ಕೊಂಡು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಮಿಗ್ದಿತ್ತು ಅಂತಂದ್ಬಿಟ್ಟು ಇದೊಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ಸಹ ಎತ್ತಿ ಸೈಡ್ಗಿಟ್ಟೆ. ಹಾಗೇನೂ ಇಡ್ಬೋದು, ಗಟ್ಟಿ ಆಗುತ್ತೆ. ಇಲ್ಲಾಂದರೆ ಫ್ರೀಝರಲ್ಲಿ ಇಟ್ರೂ ಬೇಗನೆ ಗಟ್ಟಿ ಆಗುತ್ತೆ. ಫ್ರೀಝರಲ್ಲಿ ಇಡಬೇಕು ಅನ್ನೋದೇ ಏನಿಲ್ಲ, ಹಾಗೇ ಬಿಟ್ರೇನೂ ಗಟ್ಟಿ ಆಗಿಬಿಡುತ್ತೆ. ಸೊ ಮತ್ತೊಂದು ಸಲ ಒಂದು ಸ್ವಲ್ಪ ಮಿಕ್ಕಿತ್ತು, ಲಾಸ್ಟಲ್ಲಿ ಇದು ತೊಳೆಯೋದಕ್ಕೆ ಹಾಕ್ಬೇಕಾದ್ರೆ ಯಾವ ಥರ ಇರುತ್ತೋ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ಚೆನ್ನಾಗಿ ನೊರೆ ಎಲ್ಲ ಚೆನ್ನಾಗೇ ಬರ್ತಿದೆ. ಸೊ ಕಲರು ಸಹ ಲೈಟಾಗಿ ಅರಶಿನ ಥರನೂ ಕೈಯಲ್ಲಿ ಕಾಣಿಸ್ಕೊತಾ ಇದೆ. ಸೊ ಅದಾದಮೇಲೆ ಮಗಳು KFC ತಿನ್ನಬೇಕು ಅಂತ ಬಯಸ್ತಿದ್ಲು. ಸೊ KFC ತಂದು ಫುಲ್ಲು ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಅವಳು ಸಹ ತಿಂತಾ ಇದ್ದಾಳೆ. ಸೊ ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.